ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ನಾನೇ ಊರಿಗೆ ಹೋಗ್ಬಿಟ್ಟು ಬಂದು ಎಲ್ಲ ಕೂಡ ವಿಷಯ ನಾನು ಟೀಚರ್ ಅಮ್ಮಂಗೆ ಹೇಳಬೇಕು, ಅಗಸ್ಯ ಸರಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಬರ್ತಾನೆ. ಬಂದು ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ ನಾಣಿಯವರೇ ಅಂತ ಹೇಳ್ಬಿಟ್ಟು ಕಾವೇರಿ ಕೇಳಿದಾಗ, ಟೀಚರ್ ಅಮ್ಮ ನಾನು ಆ ಊರಿಗೆ ಹೋಗಿದ್ನಲ್ಲ, ಏನಾಯಿತು ಅಂದರೆ ಅಂತ ಹೇಳ್ಬಿಟ್ಟು ಅಲ್ಲಿಂದೆಲ್ಲ ಕತೆ ಹೇಳ್ತಾನೆ. ನಾನು ಊರಿಗೆ ಹೋದಾಗ ಅಲ್ಲಿ ಎಲ್ಲರಿಗೂ ನಾನು ಊರಲ್ಲಿ ಎಲ್ಲರಿಗೂ ಕೇಳ್ತಾ ಇದ್ದೆ, ಇವ್ರು ಗೊತ್ತಾ ಅಂತ. ಒಬ್ಬೊಬ್ಬರು ಇಲ್ಲ ಅಂತ ಹೇಳ್ತಾಯಿದ್ರು, ಇನ್ನೊಬ್ಬರು ಗೊತ್ತಿದೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಎಲ್ಲ ಕಡೆನೂ ಕೇಳ್ತಾ ಇರ್ತಾನೆ. ಇವರು ನಿಮಗೆ ಗೊತ್ತಾ ಅಂತ ಹೇಳಿದಾಗ ಅಲ್ಲಿ ಇರೋ ವ್ಯಕ್ತಿಗಳು, ಇವರಾ, ನನಗೆ ಗೊತ್ತು, ಎಲ್ಲಿದೆ ಅವ್ರ ಮನೆ ಅಂತ ಹೇಳ್ಬಿಟ್ಟು ನಾನೇ ಕೇಳಿದಾಗ ಆ ಮನೆ ವಿಚಾರಿಸ್ತಾರೆ. ಇನ್ನೊಂದು ಕಡೆ ಇನ್ನೊಂದು ವ್ಯಕ್ತಿಗೆ ಕೇಳಿದಾಗ, ಈ ವ್ಯಕ್ತಿನ ನನ್ನ ಹತ್ರ ದುಡ್ಡಿಸ್ಕೊಂಡು ಓಡೇ ಹೋಗ್ಬಿಟ್ಟಿದ್ದಾನೆ, ಸಿಕ್ಕರೆ ಮಾತ್ರ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಹೇಳ್ತಾರೆ. ಅಲ್ಲಿಂದ ಬಂದು ಮತ್ತೆ ಹಾಲಿನ ಮಿಲ್ಕ್ ಪಾರ್ಲರಿಗೆ ಬಂದು ಕೇಳ್ತಾನೆ, ಇವರು ಸಾಲ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಕೇಳ್ತಾನೆ. ಇನ್ನೊಂದು ಕಡೆ ಒಬ್ಬರ ಹತ್ರ ಕೇಳಿದಾಗ ಎಲ್ಲರೂ ಕೂಡ ಅದೇ ರೀತಿ ಹೇಳ್ತಾ ಇರ್ತಾರೆ. ಅಲ್ಲಿಂದ ಬಂದು ಈ ಟೀಚರ್ ಅಮ್ಮಗೆ ಹೇಳಲೇಬೇಕು ಅಂತ ನಾನು ಇಲ್ಲಿ ಬಂದೆ ಸರ್ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾ ಇರ್ತಾನೆ. ಮತ್ತು ಇನ್ನೊಂದು ಎಕ್ಸ್ರೇ ರಿಪೋರ್ಟ್ ತಂದುಬಿಟ್ಟು ತೋರಿಸ್ತಾನೆ. ಅದು ನೋಡಿಬಿಟ್ಟು ಶಾಕ್ ಆಗ್ತಾರೆ. ಮತ್ತು ಅಗಸ್ಯ ಕಾವೇರಿ ಶಾಕ್ ಆಗ್ತಾರೆ. ಅಲ್ಲಿಗೆ ಏನಾಯಿತು ಏನೋ ಅಂದರೆ ಆರೋಗ್ಯ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಎಲ್ಲರೂ ಕೂಡ ನೋಡುವಾಗ ಈ ಥರ ಎಕ್ಸ್ರೇ ರಿಪೋರ್ಟು ಇದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗಿ ಅಳ್ತಾರೆ. ನಾನೇ ಅದೆಲ್ಲ ತಿಳ್ಕೊಂಬಂದು ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾರೆ. ಈ ಕಡೆ ಕಾವೇರಿ ಕೂಡ ಆ ಎಕ್ಸ್ರೇ ರಿಪೋರ್ಟ್ ನೋಡಿಬಿಟ್ಟು ತುಂಬಾ ಶಾಕ್ ಆಗ್ತಾರೆ. ಈ ಅರ್ಜುನ್ ಜೀವನನೇ ಹಾಳಾಯ್ತಲ್ಲ, ನಮ್ಮಿಂದ ಹಾಳಾಯ್ತಲ್ಲ, ಇಷ್ಟೊಂದು ಅವರು ಈ ಕಷ್ಟನ ನೋವನ್ನು ನುಂಗ್ಕೊಂಡು ಬಂದಿದ್ರು, ನಮ್ಮಿಂದ ಅವ್ರ ಜೀವನ ಹಾಳಾಯಿತು, ಅವ್ರ ಮನೆ ಎಲ್ಲ ನಾಶ ಆಗೋಯ್ತು ಅಂತ ಹೇಳ್ಬಿಟ್ಟು ತುಂಬಾ ಅಳ್ತಾ ಇರ್ತಾರೆ. ಈ ಕಡೆ ಅಳ್ತಾ ಇರುವಾಗ ಒಂದು ಡಿಸೈಡ್ ಮಾಡ್ತಾರೆ, ಹೇಗಾದರೂ ಮಾಡಿ ಅವ್ರ ಫ್ಯಾಮಿಲಿನ ನಾನು ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಪ್ರಮೋದಾದೇವಿಗೆ ಕರ್ಕೊಂಡು ಆ ಊರಿಗೆ ಬರ್ತಾರೆ. ಆ ಊರಿಗೆ ಬಂದಾಗ ಎಲ್ಲರೂ ಕೂಡ ಪ್ರಮೋದಾದೇವಿ, ಕಾವೇರಿ 3 ಜನ ಇಳಿತಾರೆ. ಇಳಿದಾಗ ಅಲ್ಲಿ ಕಾವೇರಿ ಕೂಡ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಊರೆಲ್ಲ. ಇನ್ನೊಂದು ಕಡೆ ಪ್ರಮೋದಾದೇವಿ ಅಳ್ತಾ ಇರ್ತಾರೆ. ನಿನ್ನನ್ನು ಬಿಟ್ಟು ಹೇಗಿರೋದು ಅಂತ ಹೇಳಿದಾಗ, ಪಮ್ಮಿ ಇಲ್ಲಿ ಆಗೋ ಕೆಲಸ ನಾನು ಮುಗಿಸ್ಕೊಂಡು ಬೇಗನೆ ಬರ್ತೀನಿ, ಯಾಕಂದರೆ ನಮ್ಮಿಂದ ಅರ್ಜುನ್ ಅವರು ಈ ಥರ ತ್ಯಾಗ ಮಾಡಿದ್ದಾರೆ, ಅವ್ರ ಫ್ಯಾಮಿಲಿನ ನಾನು ಸರಿ ಮಾಡಬೇಕಲ್ವ, ಬೇಗನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಗಸ್ಯ ಒಂದು ಹಠ ತೊಟ್ಕೊಂಡು ಅಲ್ಲಿ ಹೋಗ್ತಾರೆ. ಆಮೇಲೆ ಕಾವೇರಿ ಕೂಡ ನಾ ಹೇಗಾದರೂ ಮಾಡಿ ಸರಿ ಮಾಡಿ ಬರ್ತೀವಿ ಅಂತ ಹೇಳ್ಬಿಟ್ಟು ಕಾವೇರಿಪುರಕ್ಕೆ ಬಂದು ಒಬ್ರಿಗೊಬ್ರು ಗೊತ್ತಿಲ್ದಂಗೆ ಅಲ್ಲೇ ಜೀವನ ಮಾಡ್ತಾರೆ. ಸ್ವಲ್ಪ ದಿನ ಅಲ್ಲೇ ಜೀವನ ಮಾಡಿ ಅರ್ಜುನ್ ಮನೆಯಲ್ಲಿ ಅರ್ಜುನ್ ಆಗಿ ಹೋಗ್ತಾ ಇರೋ ಅಗಸ್ಯ, ಈ ಕಡೆ ಕಾವೇರಿ ಟೀಚರ್ ಆಗಿ ಆ ಊರಲ್ಲಿ ಇರೋ ಕಾವೇರಿ. ನೋಡೋಣ ಮುಂದೆ ಏನಾಗುತ್ತೆ, ಕುತೂಹಲಕಾರಿ ಮುಂದೆ ಏನಾಗ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇನ್ನೊಂದು ಅರ್ಜುನ್ ಫ್ಯಾಮಿಲಿ ಹೇಗಿರ್ಬೋದು, ಮುಂದೆ ಏನಾಗುತ್ತೆ, ಈ ಕಡೆ ಪ್ರಮೋದಾದೇವಿಯವರು ಟೆನ್ಷನ್ ಮಾಡ್ಕೋತಾರ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.